ಸ್ನೇಹಿತರೆ, ನಮ್ಮ ಫ್ಲೆಕ್ಸಿನ ಅವಾಂತರ ಎಲ್ಲಿಗೆ ಬಂದೈತೆ ಅಂದರೆ, ಏನೀಗ ರಸ್ತೆ ಮತ್ತು ಇದ್ರ ಮಧ್ಯೆ ಓಡೋಕ್ಕೆ ದಾರಿಗೆ ಒಂದು ಸಿಗ್ನಲ್ ಹಾಕಿರ್ತಾರೆ ನೋಡಿ, ಇಲ್ಲಿ ಕಟ್ಟವ್ರೆ ಮೇಲ್ಗಡೆ ಏನು ಸಿಗ್ನಲ್ ಆಗಿರೋದು ಬೆಂಡ್ ಮಾಡಿ ಅಲ್ಲಿಗೆ ತೋರಿಸೋರೆ. ಅಲ್ಲ, ನಾವು ಕೇಳ್ತಾ ಇರೋದು ಯಾರಪ್ಪನ ಸರ್ಕಾರ, ಯಾರಪ್ಪನ ರಸ್ತೆ, ಏನಿರಪ್ಪ ಏನೋ ಸರ್ಕಾರ ಬಂಡವಾಳ ಹಾಕೋರ ಈ ಕಟ್ಟಕ್ಕೆ? ನಮ್ಮ ತಾಲೂಕಿನಲ್ಲಿ ಕಾನೂನು ವ್ಯವಸ್ಥೆ ಇದೆಯೋ ಹಾಳಾಗೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ. ಇಲ್ಲೂ ಯಾರೋ ಹಿಂದೆ ಬ್ಯಾನರ್ ಕಟ್ಟಿ ಕಟ್ಟಿರೋಕ್ಕೆ ಕಡ್ಡಿ ಐತೆ. ಆ ಸಿಗ್ನಲ್ ಏನು ತೋರಿಸ್ತೈತೆ ಸಿಂಬಲ್ಗಳು, ಟ್ರಾಫಿಕ್ ಸಿಂಬಲ್, ಅದು ಮುರಿದಾಕಿದ್ದಾರೆ. ನೋಡಿ, ಸಿಗ್ನಲ್ ಮಾಹಿತಿ, ಈ ಥರ ಮಾಹಿತಿ ಕೊಡೋ ಇದನ್ನೆಲ್ಲ ಈ ಥರ ಬ್ಯಾನ್ ಕಟ್ಬಿಟ್ಟು ಇದು ಮಾಡಿದ್ರೆ ನಾವು ಟ್ರಾಫಿಕ್ ರೂಲ್ಸ್ನ ಯಾವ ರೀತಿ ನೋಡೋದು? ಏನಿದು, ನಮ್ಮ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ಇದೆಯಾ? ಆಡಳಿತ ವ್ಯವಸ್ಥೆ ಇದೆಯಾ? ಏನು ಈ ಥರ ಆದರೆ ಹೆಂಗೆ ನೋಡಿ. ಏನು ಸರ್ಕಲ್ ಇದೆ, ಸರ್ಕಲಲ್ಲಿ ಸಿಗ್ನಲ್ ಲೈಟ್ ಹಾಕಿದ್ದಾರೆ. ಸಿಗ್ನಲ್ ಲೈಟ್ ಉರಿತಾ ಇಲ್ಲ, ಫ್ಲೆಕ್ಸ್ ಹಾಕೋರೆ. ನಮ್ಮ ತಾಲೂಕಿನಲ್ಲಿ ಏನು ಆಡಳಿತ ವ್ಯವಸ್ಥೆ ಇದೆಯಾ ಅಂತ. ಲೈಟ್ ಕಂಬಕ್ಕೆ ಈ ರೀತಿ ಕಟ್ಬೋದು, ಒಂದು ಹೊಸ ಕಟ್ಟೋ ತಪ್ಪು ಅಂತ ಹೇಳ್ತಾರೆ. ಆದರೆ ಲೈಟ್ ಕಂಬಕ್ಕೆ ಹತ್ರ ಇದು ಕಟ್ಟಿದ್ದಾರಲ್ಲ, ಇದು ಕಾನೂನು ವಿರುದ್ಧನ ಕಾನೂನು ಬೈರನ? ನಮ್ಮ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ಇದೆಯಾ? ನೋಡಿ, ಸರ್ಕಲಲ್ಲಿ ಈ ಟ್ರಾಫಿಕ್ ಲೈಟುಗೆ ಈ ಥರ ಕಟ್ಟವ್ರೆ. ಅಷ್ಟೇ ಅಲ್ಲದೆ ನೋಡಿ, ಸಿಗ್ನಲ್ ತೋರಿಸುವಂಥ ಜಾಗ ಇದು ಕೂಡ ಬಿಡಲ್ವೇ? ಸ್ನೇಹಿತರೆ, ಇದು ಟಿ ಸರ್ಕಲ್ಲು ನೋಡಿ. ಸಿಗ್ನಲ್ ಐತಿ, ಸಿಗ್ನಲ್ ಅಂತ ನೋಡಬೇಕು, ಇದು ಫೋಟೋ ಅಂತ ನೋಡಬೇಕು. 4 ಮೂಲೆಯಲ್ಲೂ ಅಷ್ಟೇ ಎಲ್ಲ ಸಿಗ್ನಲ್ ಕಟ್ಟಿದ್ದಾರೆ. ನಾವು ಸಿಗ್ನಲ್ ಲೈಟ್ ಅಂತ ನೋಡೋಣ, ಏನೋ ಫೋಟೋ ಹಾಕೋರೆ ಅಂತ ಜನಗಳಿಗೇನೋ ಮಾಹಿತಿ ಸಿಗ್ತೈತೆ, ಏನೋ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದು ನೋಡೋಣ. ನೋಡಿ, ಏನೋ ಸೈಡ್ಗೆ ಹಾಕಿದ್ದಾರೆ. ಸೈಡ್ಗೆ ಹಾಕೊಳ್ಳಿ ಒಂದು ಕಡೆ, ಅಲ್ಲ ಸಿಗ್ನಲ್ ಲೈಟ್ಗೆ ಹಾಕ್ಬಿಟ್ರೆ ಹೆಂಗೆ? ಸಿಗ್ನಲ್ ಲೈಟ್ಗೆ ರಸ್ತೆ ಸೂಚನಾ ಫಲಕಕ್ಕೆ. ಸ್ನೇಹಿತರೆ, ಇದು ಬ್ಯಾನರ್ ಕಟ್ಟೋದು ತೊಂದರೆ ಅವಳಿದ್ರೆ, ನಾನು ಬ್ಯಾನರ್ ಕಟ್ಟೋ ಟೈಮಲ್ಲಿ ಕೂಡ ರಸ್ತೆನೆಲ್ಲ ಹಿಂಗೆ ಗಾಡಿ ನಿಲ್ಲಿಸಿ ಕಟ್ಟೋದು ಒಂದೊಂದು ಅವಳಿ. ಇದಕ್ಕೊಂದು ಜನ ಜಾಗೃತಿ ವಹಿಸಬೇಕು. ಬ್ಯಾನರ್ ಕಟ್ಟೋದನ್ನ ನಾವು ಖಾಸಗಿ ಸಂಸ್ಥೆ ತಗೊಳ್ಳಿ, ಆದರೆ ಸರ್ಕಾರಿ ಜಮೀನುಗಳಲ್ಲಿ ಸರ್ಕಾರಿ ಆಸ್ತಿಗಳನ್ನು ಕಟ್ಟೋದನ್ನ ಒಂದು ಸೂಕ್ತ ಏನಂತಾರೆ, ಸೂಕ್ತವಾದಂಥ ಒಂದು ಆಂದೋಲನ ಆಗಬೇಕು. ಸರ್ಕಾರಿ ಸ್ವತ್ತು ಯಾರಪ್ಪಂದು ಅಲ್ಲ. ಏನೋ ಸರ್ಕಾರಿ ಸ್ವತ್ತಿನಲ್ಲಿ ಕಟ್ಟಂಗಿದ್ರೆ ಯಾರಾದರೂ ಒಳ್ಳೆ ಮಾಹಿತಿ, ಏನೋ ಉಚಿತವಾಗಿ ಬಡ ಮಕ್ಕಳಿಗೆ ಅಂಥವೇನೋ ಒಂದು ಬ್ಯಾನರ್ ಹಾಕೊಳ್ಳಿ, ಬೇಡ ಅನ್ನಲ್ಲ. ಜನ್ಮದಿನಕ್ಕೆ ಒಂದು ಎಲ್ಲರೂ ಒಂದು ಕಡೆ ಹಾಕಲಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ, ಅವ್ರ ಇಷ್ಟ, ಅವ್ರ ದುಡ್ಡು ಅವ್ರಿದು. ಬಟ್ ಆದರೆ ಸರ್ಕಾರಿ ಆಸ್ತಿ ಯಾರಪ್ಪಂದು ಅಲ್ಲ. ಆದ್ದರಿಂದ ಪೊಲೀಸ್ ಇಲಾಖೆ ಆಗ್ಬೋದು, ಪಟ್ಟಣ ಪಂಚಾಯತಿ ಒಂದು ನಗರಸಭೆ ಆಗ್ಬೋದು, ಸೂಕ್ತವಾದ ಒಂದು ನಿರ್ಧಾರ ತಗೊಬೇಕಾಗ್ತೈತೆ. ಜನಜಾಗೃತಿಯಿಂದ ನಿಮಗಾಗಿ ಬಂದಿರುವ ಈ ಮಾಹಿತಿ. ಸ್ನೇಹಿತರೆ, ಈ ಬ್ಯಾನರ್ಗಳ ಅವಾಂತರಗಳು ನೋಡಿ. ಒಂದು ಇಲ್ಲಿ ಬೀಳೋ ಸ್ಟೇಜಲ್ಲಿದೆ, ಇಲ್ಲಿ ಬಿದ್ದು ಕೆಳಗಡೆ ಬಿದ್ದಿದೆ ನೋಡಿ. ಟ್ರಾಫಿಕ್ ರೂಲ್ಸ್ ನೋಡೋಣ, ಇದು ಮಕ್ಕಳು ನೋಡೋಣ. ಅಲ್ಲಿ ಅಲ್ಲಿಗೂ ಯಾರೋ ಕಟ್ಟಕ್ಕೆ ಅದು ಕೂಡ ಇದು ಮಾಡಿದ್ದಾರೆ.
ನೋಡಿ ಇಲ್ಲಿ ಯಾರು ಕಟ್ಟಿದ್ದು ಕೂಡ ಹೊರಗೆ ಕಿಟೆ ಹಾಕಿದ್ದಾರೆ. ಡಿವೈಡ್ ಇದೆ, ಸಿಗ್ನಲ್ ಲೈಟ್ ಇದೆ, ಇಲ್ಲಿ ಕಟ್ಟಿದೆ ನೋಡಿ. ಮುಂದೆ ಬರೋ ದಾರಿ ಸರಿಯಾಗಿ ಕಾಣಿಸಲ್ಲ. ನೋಡಿ ಯೂ ಟರ್ನ್ ತಗೊಳ್ಳೋದವೆಲ್ಲ ಏನು ಕೊಡ್ತಾರೆ, ಸ್ವಲ್ಪ ನೋಡಿ ಕಾರ್ ಹೋಗ್ತಾ ಇದೆ ಮುಂದೆ, ಅಲ್ಲಿ ಮುಂದೆ ಬೈಕ್ ಇದ್ದರೆ ಈ ಕಿಲೋರು ಕಾಣಿಸಲ್ಲ. ಮಾಡ್ತಾ ಇರೋದೇ ಕಾನೂನು ವಿರೋಧಿ ಚಟುವಟಿಕೆ, ಕಾನೂನು ಬಾಹಿರ ಚಟುವಟಿಕೆ. ಕಟ್ಟೋದು ಲೈಟ್ ಮುಂದೆ ಕಟ್ಟೋದು, ಇದು ಮಾಡೋದು ಇದೆಲ್ಲ. ಅಂಥದ್ರಲ್ಲಿ ಸಿಗ್ನಲ್ ಕೂಡ, ರಸ್ತೆಗಳಲ್ಲಿ ಸಿಗ್ನಲ್ ಕೂಡ ತೊಂದರೆ ಮಾಡೋದು. ಏನು ಮಾಡೋದು, ಕಾನೂನು ಸುವ್ಯವಸ್ಥೆ ಏನು ಮಾಡ್ತಾಯಿದೆ ನೋಡಿ. ಕಟ್ತಾರೆ ಹೋಗ್ತಾರೆ ನೋಡಿ, ಬಿದ್ದೋಗಿದೆ ಯಾರೋನೇ. ನೋಡಿ ಇಲ್ಲೂ ಕೂಡ ಯೂಟರ್ನ್ ಇದೆ. ಯೂಟರ್ನಲ್ಲೂ ಕೂಡ ಇದು ಕೂಡ ಯಾವುದೋ ಸಿಗ್ನಲ್ಲು ಇದೆ. ನೋಡಿ ಎಲ್ಲ ಸಿಗ್ನಲ್ ಇದು ಕಟ್ಟಿದ್ದಾರೆ. ರಸ್ತೆಯಲ್ಲಿ ಓಡಾಡ್ತಾರೆ, ಮಾಹಿತಿ ಫಲಕ ಎಲ್ಲ ಕಟ್ಟಿದ್ದಾರೆ. ಏನು ನಮ್ಮ ರಸ್ತೆ ಕಾನೂನು ಇದೆಯಾ? ನೋಡಿ ಎಲ್ಲ ರಸ್ತೆಯಲ್ಲಿ ಏನು ಕಾನೂನು ಫಲಕ ಹಾಕಿರ್ತಾರೆ, ಅಂದರೆ ಸೂಚನಾ ಫಲಕ, ಅವಕ್ಕೆ ಕಟ್ತಾರೆ. ಯಾಕೆ ಇದೊಂದು ಬಿಟ್ಬಿಟ್ಟವ್ರೆ, ಇದಕ್ಕೆ ಇಲ್ಲಿ ಕಟ್ಟವ್ರೆ, ಆ ಕಡೆ ತಿರ್ಕೊಂಬಿಟ್ಟಿದೆ. ಬಿಟ್ಟರೆ ಯಾವನ ಏನಾಗೋದು ಈಗ. ರೈಲ್ವೆ ಸ್ಟೇಷನ್ ಏನು ಸೂಚನಾ ಫಲಕ ಇದೆ ಕಟ್ತಾರೆ. ಏನು ಸೂಚನಾ ಫಲಕಗಳಿದೆ ಅದು ಎಲ್ಲ ಅದನ್ನೇ ಕೊಡ್ತಾರೆ. ಸೂಚನಾ ಫಲಕದ ಮೇಲೆ ಕಟೌಟ್ಸ್. ರಸ್ತೆಯಲ್ಲಿ ಓಡಾಡೋ ಕತೆ ಏನಾಗ್ತದೆ, ಯಾರಾದರೂ ಹಾಳಾಗೋಗ್ಲಿ, ನಾನು ಚೆನ್ನಾಗಿದ್ರೆ ಸಾಕು. ನನ್ನ ಹಾಡಿಗೆ ಯಾರಾದರೂ ಆಕ್ಸಿಡೆಂಟ್ ಆಗಿ ಸಾಯಲಿ, ನಾನು ಹೋಗಿ ಕೊಟ್ಟರೆ ಸಾಕು. ಸೂಚನಾ ಫಲಕಗಳೇ ಮಾಡ್ತಾವ್ರೆ. ನೋಡಿ ಡಿ ಕ್ರಾಸ್ ಇದು. ಅಲ್ಲೂ ಕೂಡ ಸೂಚನಾ ಫಲಕಗಳು ಮೇಲೆ ಕಟ್ಟವ್ರೆ. ಸಿಗ್ನಲ್ ಲೈಟ್ ಇದು ಮೇಲೆ ಕೆಳಗಡೆ ಬಿದ್ದೋತವೆ. ಎತ್ತವ್ರು ಯಾರೂ ಇಲ್ಲ. ಅದೇ ರೋಡ್ ಮೇಲೆ ಬಿದ್ದು ಪಂಚರ್ ಆದರೆ ಅವರ ಕತೆ ಏನು.
ಕಾನೂನು ಸುವ್ಯವಸ್ಥೆ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕಟ್ಟಿರ್ತಾರೆ. ಕೆಳಗೆ ಬೀಳೋದು ಎಷ್ಟ, ಗಾಡಿ ಹಾರೋದು ಎಷ್ಟ, ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಮೇಲೆ ಬೀಳೋದು ಎಷ್ಟ. ಇದು ಬೀಳೋ ಸ್ಟೇಜ್ ಎಲ್ಲ ಐತೆ ನೋಡಿ. ಇದಾಗಲೇ ಬಿದ್ದಿದೆ. ಏನೋ ಗಾಡಿಗಳು ಬಿದ್ದರೆ ಯಾರು ನೋಡಿ, ಇದು ಬಿದ್ದಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಈ ಥರ ಏನಾದರೂ ಜನ ಮೇಲೆ ಬಿದ್ದರೆ ಗಾಳಿ ಬಂದ ಅವನ ಕತೆ ಏನಾಗ್ಬೇಡ. ನೋಡಿ, ಈ ಥರ ಹೊಡೆದೋಗಿ ಗಾಡಿ ಓವರ್ ಮೇಲೆ ಬಿದ್ದಿದ್ದು, ಗಾಡಿ ಓಡಿಸೋರಿಗೆ ಸವಾರಿ ಕತೆ ಏನೋ ಬೇಡ.